ಹ್ಞೂ ಅದೇ ಅವಳು ಬೇಗ ಇದ್ದರೆ ಇವಳಿಗೆ ಪ್ರೀತಿ ಮಾಡ್ತಾಳತ್ತೆ. ಇವಳು ಬೇಗ ಓ ಬಾ ಬಾ. ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿನ 1.5 ತಿಂಗಳು 2 ತಿಂಗಳು ನಾನು ವೀಡಿಯೋಸೇ ಮಾಡೋಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಇವತ್ತು ವೀಡಿಯೋಸ್ ವ್ಲಾಗ್ ಮಾಡ್ತಾಯಿದ್ದೀನಿ. ಕಾರಣ ಏನಪ್ಪ ಅಂದರೆ ಭಾಳ ದಿನ ಆದಮೇಲೆ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಗಣೇಶ ಚತುರ್ಥಿ ಇದ್ದಾಗ ಬಂದಿದ್ದು. ಸೊ ಅದಾದಮೇಲೆ ಇವತ್ತೇ ಬರ್ತಾ ಇರೋದು. ನಮ್ಮ ಯಜಮಾನ್ರು ನಮ್ಮ ಮನೆ ದೇವ್ರಿಗೆ ಕೆಂಡ ಆಯೋ ಹಬ್ಬ ಇದೆ. ಸೊ ಹಂಗಾಗಿ ಬಂದಿದ್ದೀವಿ. ನಮ್ಮ ಋಷಿ ಋತು ಇಬ್ಬರು ಬೋಡಿಯಾಗಿದ್ದಾರೆ. ಅದನ್ನು ನಾನು ವೀಡಿಯೋ ಹಾಕ್ತೀನಿ, ನೀವು ನೋಡ್ಬೋದು. ಓಕೆ. ಆಮೇಲೆ ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿದ್ದು, ಕೆಂಡ ಆಯ್ದಿದ್ದು ಪ್ರತಿಯೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ. ತೆಗಿಯೋಕ್ಕಾಗ್ತಾ ನಿನಗೆ? ಬಿದ್ದರೆ ಬೀಳಲ್ವ ನೀನು? ಆವಾಗಲೇ ಈ ಮನೆಯೆಲ್ಲ ನೋಡಿದ್ದೀರಾ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ಹಳೆ ಓಲ್ಡು ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ನಮ್ಮ ಚಿಕ್ಕ ಮಗಳು ಇನ್ನೂ ಮಲ್ಕೊಂಡಿದ್ದಾಳೆ, ಋಷಿಕಾ. ಇನ್ನೂ ನಮ್ಮ ಋತು ಮಾತ್ರ ಆವಾಗಲೇ ಎದ್ಲು. ನಾನು 8:30ಗೇ ಎದ್ದೆ ಬೆಳಿಗ್ಗೆ. ಅಬ್ಬಾ ಬಿಡಿ, ಆಚೆ ಹಾಕಿ ಒಳಗಡೆ ಎಲ್ಲ ತರಬಾರ್ದು. ಇವಳು ಎಲ್ಲ ಯಪ್ಪ, ಇವಳಿಗೆ ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ನಮ್ಮ ಮಾತೇ ಕೇಳೋಂಗಿಲ್ಲ ಇವಾಗ. ಭಾಳ ದಿವಸ ಆಯ್ತಲ್ಲ, 1.5 ತಿಂಗಳು 2 ತಿಂಗಳು ಆಗ್ತಾ ಬಂತು. ನಾನು ವೀಡಿಯೋಸೇ ಹಾಕಿರಲಿಲ್ಲ ಇವ್ರದ್ದು. ಮತ್ತು ಇವಾಗ ಹಾಕ್ತಾಯಿದ್ದೀನಿ. ಹಾಂ ಬೇಡಮ್ಮ, ನಾನೀಗ ಮನೇಲಿ ಇದ್ದೀನಿ ಹಾಕ್ಕೊಳ್ಳಲ್ಲ ನಾನೀಗ. ಅವಳು ನಾನು ಬರೀ ಕಾಲಲ್ಲಿ ತಿರುಗಾಡ್ತಾ ಇದ್ದೀನಿ ಅಂತಂದೇಳಿ ಹೇಳ್ತಾ ಇದ್ದಾಳೆ. ಮನೆ ಒಳಗಡೆ ಯಾರಾದರೂ ಚಪ್ಪಲಿ ಹಾಕ್ಕೊಂಡು ತಿರುಗಾಡ್ತಾರ? ಶೂ ಆಚೆ ಬಿಡಿ. ಬೇಡ, ಆಚೆ ಹೋದ್ರೆ ಮಾತ್ರ ಹಾಕ್ಕೊಳ್ಬೇಕು. ಹಾಯ್ ಮಾಡು, ಹಾಯ್. ಎಲ್ಲ ಮಾತುಗಳು ಅರ್ಥ ಆಗುತ್ತೆ. ಸ್ವಲ್ಪ ಮಾತಾಡ್ತಾರೆ ಇಬ್ಬರೂ. 2 ವರ್ಷ ಆಯಿತು. 3ಕ್ಕೆ ಬೀಳೋದು ತಡ ಹೋಗಿ ಇವ್ರದ್ದು ಅರಿಕೆ ಇತ್ತು ನನಗೆ. ಹಾಗಾಗಿ ಇಬ್ರಿಗೂ ಹೊಸಪೇಟೆ ಕೊಪ್ಪಳ ಹುಲಿಗೆಮ್ಮವ್ವ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಇಬ್ರಿಗೂ ಅರಿಕೆ ತೀರಿಸಿ ಮುಡುಪು ಕೊಟ್ಟು ಬಂದಿರೋದು. ಅದಕ್ಕೆ ಇಬ್ಬರು ಬೋಡ್ಗುಂಡು ಆಗಿಬಿಟ್ಟಿದ್ದಾರೆ. ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು ವಿಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ, ಟೈಮ್ ಸಿಕ್ಕಿಲ್ಲ. ಹಾಗಾಗಿ ಇನ್ನು ಮಲ್ಕೊಂಡಿತ್ತು ಕೂಸು ನಮ್ಮದು. ಪಾಪ ನಮ್ಮ ಮತ್ತೆ ಬೆಳಗ್ಗೆನೇ ಬೇಗ ಎದ್ದು ಇಡ್ಲಿ ಚಟ್ನಿ ಎಲ್ಲ ಮಾಡಿದ್ರು, ತಿನ್ಕೊಂಡು ಇವಾಗ ಏನೋ ವರ್ಕ್ ಮಾಡ್ತಾ ಇದ್ದಾರೆ ಕೆಲಸ. ಬಟ್ ನಾನಿಲ್ಲಿ ಬಂದರೆ ಫ್ರೀ ಎಲ್ಲ ನಮ್ಮ ಮತ್ತೆ ಮಾಡಿಬಿಡ್ತಾರೆ, ಬಿಡೋದೇ ಇಲ್ಲ. ನಾನು ಹೋಗೋಕ್ಕಿಂತ ಮುಂಚೆ ಮಾಡಿಬಿಟ್ಟಿರ್ತಾರೆ. ಮಗು ಇದೆ, ಬೇಡ ಮಾಡಬೇಡ, ನಾವಿದ್ದೀವಿ, ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಈ ಮಿರರ್ ಎಷ್ಟು ಚೆನ್ನಾಗಿದೆ ನೋಡಿ, ದೊಡ್ಡದಾಗಿ. ಎದ್ದಿದ್ದೀನಲ್ವ, ಅದಕ್ಕೆ ಈ ಥರ ಇರೋದು. ಬಾ ಅಮ್ಮ ಬಂಗಾರ ನೀನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಯಾಕೋ ಇಷ್ಟು ದಿನ ವೀಡಿಯೋಸ್ ಮಾಡೋಕ್ಕೆ ಇಷ್ಟ ಆಗಿರಲಿಲ್ಲ ನನಗೆ. ಸೊ ಅದಕ್ಕಾಗಿ ವೀಡಿಯೋಸೇ ಮಾಡಿರಲಿಲ್ಲ. ಇವಾಗ ನೋಡೋಣ, ಇವಾಗಿಂದ ಮಾಡ್ತೀನಿ ಡೈಲಿ. ಅರ್ನಿಂಗ್ ಸ್ಟಾರ್ಟ್ ಆಗಿದೆ, ಬಟ್ ಅರ್ನಿಂಗ್ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ವೀಡಿಯೋಸ್ ಆಗ್ತಾಯಿಲ್ಲಲ್ವ, ಹಾಗಾಗಿ ಅರ್ನಿಂಗ್ಸ್ ಕಡಿಮೆ ಆಗಿದೆ. ಡೈಲಿ ಹಾಕಬೇಕು, ಹಾಕೋಣ ಇನ್ಮೇಲೆ. ಋಷಿ ಎದ್ಲು. ಎಷ್ಟು 10 ಗಂಟೆಗೆ ಎದ್ದೇಳ್ತಾ ಇದ್ದಾಳೆ. ನಾನು ಮಾರ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಬಾ ಬಾ. ಗುಂಡು ಚಿಕ್ಕ ಮಗಳಿದು ಋಷಿಕಾ, ಕೃತಿಕಾ, ಮೈ ಟ್ವಿನ್ ಬೇಬೀಸ್.
ಹೊಸಬ್ರು ನೋಡೋರಿಗೆ ಟ್ವಿನ್ಸ್ ಅಂತಂದೇಳಿ ಗೊತ್ತಿರಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಪ್ರೀತಿ ಮಾಡ್ತಾಳೆ ಅವಳು. ಕರ್ಕೊಂಡು ಬಾಮ್ಮ ಅಕ್ಕಿನ. ಹಾಯ್ ಋಷಿ, ಗುಡ್ ಮಾರ್ನಿಂಗ್ ಮಗಳೇ. ಪಪ್ಪಿ ಕೊಡಮ್ಮ, ಒಂದು ಮುತ್ತು ಕೊಡಮ್ಮ ಅಕ್ಕಿಗೆ. ಕೂತ್ಕೊಳ್ಳಲ್ಲ ಬಿಡಿಗೆ, ಹಾಕಿ ನನ್ನ ಹತ್ರ ಬರ್ತಾಳೆ. ಆಮೇಲೆ ಕೊಡುವಂತೆ. ಆಕಿನ ಬಿಡಬೇಕಾ? ಕೆಳಗಡೆ ಬಿಡ್ತೀನಿ ಇರು. ಈಗ ಆಕಿ ಅವಳು ಹಗ್ ಮಾಡಿಕೊಂಡು ಮುತ್ತು ಕೊಡಬೇಕು, ಅದಕ್ಕೋಸ್ಕರ ಕೆಳಗಡೆ ಬಿಡು ಅಂತ ಹೇಳ್ತಾ ಇದ್ದಾಳೆ. ಏನಮ್ಮ? ಅಪ್ಪ ಇಲ್ಲಮ್ಮ. ಅಪ್ಪ ಕಾರು ಲೈಟ್ ಹೋಗ್ಬಿಟ್ಟಿದೆ ಅಂತೆ, ಲೈಟ್ ಹಾಕ್ಸಕ್ಕೆ ಹೋದರು ಪೇಟೆಗೆ. ಬನ್ನಿ, ಅವಳು ಈಗ ಜಸ್ಟೇ. ನಮ್ಮ ಅತ್ತೆ ಎಷ್ಟು ಕ್ಯೂಟಾಗಿದ್ದಾರೆ. ಚೆನ್ನಾಗಾಗ್ಬಿಟ್ಟಿದ್ದೀರ ಅತ್ತೆ, ಬೆಳ್ಳಗಾಗ್ಬಿಟ್ಟಿದ್ದೀರಾ. ಇಲ್ಲ, ರಾಶಿ ಬೆಳ್ಳಗಾಗಿ ಹೋಗಿದ್ರಿ ಇವಾಗ. ಹಾಂ, ಹೌದು. ಕೂತ್ಕೊಂತೀನಿ ಅತ್ತೆ, ನಾನು ಮಾಡ್ತೀನಿ ಬನ್ನಿ. ಅವಳು ಅಕ್ಕ ಅನ್ಕೊಂಬಿಟ್ಟಿದ್ದಾಳೆ ಋತಿಕಾ, ಅದಕ್ಕೆ ಈಗ ಅಕ್ಕ. ಅದೇ, ಅವಳು ಬೇಗ ಇದ್ದರೆ ಇವಳಿಗೆ ಪ್ರೀತಿ ಮಾಡ್ತಾಳತ್ತೆ, ಇವಳು ಬೇಗ ಇದ್ದರೆ ಅವಳನ್ನ ಪ್ರೀತಿ ಮಾಡ್ತಾಳೆ. ಒಟ್ಟು ಇಬ್ಬರು ಚೆನ್ನಾಗಿದ್ದಾರೆ ಅನನ್ಯವಾಗಿ. ಇವಾಗ ಎದ್ದಿದ್ದಾಳಲ್ಲ ಅದಕ್ಕೆ. ಋಷಿ ಅಯ್ಯಪ್ಪ ಮಲ್ಕೊಂಡ್ಬಿಡ್ತಲ್ಲ ಇದು. ಅವಳು ಬರಲ್ಲ ಇವಾಗ ಎದ್ದಿದ್ದಾಳೆ ಬರಲ್ಲ. ನೀನು ಬೇಜಾರಾಗಬೇಡ. ಆಗ್ತೀಯಾ? ಯಾಕೆ ಅವಳು ಬರಲ್ಲ ಇವಾಗ. ಋಷಿ ಬೇಕಾ? ಓಯ್, ಕೈ ಹಬ್ಬ ಆಗುತ್ತೆ ನೋಡಿ. ಅಕ್ಕ ನಿಮಗೆ ಪರವಾಗಿಲ್ಲ ಬಿಡು ಋತು, ಪರವಾಗಿಲ್ಲ ಬಿಡು. ಋಷಿಕಾ, ಇಲ್ಲ ಬಿಡು. ಬಿಚ್ಚಬೇಡದು. ತಂಗಿ, ಹೇಳು ತಂಗಿ. ಕೂದಲ ಒಂದು ವಾರಕ್ಕೆ ಎಷ್ಟು ಬೇಗ ಬಂದ್ಬಿಟ್ಟು ಅಮ್ಮ ನಿಮಗೆ. ದೇವಸ್ಥಾನಕ್ಕೆ ಹೋಗಿದ್ದೆ ಅತ್ತೆ, ಹುಲಿಗಿ ದೇವಸ್ಥಾನ, ಕೊಪ್ಪಳ ಹೊಸಪೇಟೆ ಹತ್ರ. ಆವಾಗ ಅವಳಿಗೆ ಋತಿಕಾ ಹುಟ್ಟಿದಾಗ ಜಾಂಡೀಸ್ ಎಲ್ಲ ಬಂದಿತ್ತು, ಹುಷಾರಿರ್ಲಿಲ್ಲ ಅಲ್ವಾ. ಆವಾಗ ಅಂದ್ಕೊಂಡಿದ್ದೆ ಮಡ್ಲಕ್ಕಿ ಕೊಡ್ತೀನಿ, ಮಗುಗೆ ಹುಷಾರು ಮಾಡಿದರೆ ಆಮೇಲೆ ಕೂದಲು ಅದೆಲ್ಲ ಇದು ಮಾಡ್ತೀನಿ ಅಂತೇಳಿದ್ದೆ. ಅದಕ್ಕೋಸ್ಕರ ಇವಾಗ ಊರಿಗೆ ಹೋಗಿದ್ದೆ ಅಮ್ಮನ ಮನೆಗೆ ರೆಸ್ಟ್ ಮಾಡೋಕ್ಕೆ. ಹೋದಾಗ ತೆಗೆಸ್ಕೊಂಡು ಅಲ್ಲೇ ಒಂದು ರಾತ್ರಿ ನಿದ್ದೆ ಮಾಡಿ ಬಂದ್ವಿ. ನಾನು, ನಮ್ಮ ಯಜಮಾನ್ರು, ಅಮ್ಮ, ಅಕ್ಕ ಹೋಗಿದ್ವಿ. ಅವಳಿಗೊಬ್ಳಿಗೆ ಏನು ಕೂದಲು ಕೊಡೋದು ಅಂತಂದೇಳಿ ಅವಳ ಜೊತೆ ಇವಳಿಗೂ ಸೇರಿಸಿ ಕೊಟ್ಬಿಟ್ವಿ. ಇಬ್ರಿಗೂ. ಅಯ್ಯಪ್ಪ, ಏನದು ಅಜ್ಜಿ ಕೊಟ್ರಾ? ಚೆನ್ನಾಗೈತೆ ಮಗಳಿಗೆ. ಅವನೇ ಅಕ್ಕಂದದು. ಹೌದಾ? ಅಕ್ಕ ಅಂತ ಮಕ್ಕಳಿಗೆಲ್ಲ ಚೀಪದು ಇರ್ತಾರೆ.
ಅಜ್ಜಿ ಇಡ್ಲಿ ಮಾಡಿದ್ದ ಮಗಳೇ, ಇಡ್ಲಿ ತಿಂತೀಯಾ? ಇಡ್ಲಿ ತಿಂತೀಯಾ? ತಿಂಡಿ ತಿನ್ಕೊಂಡ್ಬಿಡ್ತು ಮರ ನೀ ಇಷ್ಟ ತಕ ಆಯ್ತಾ ನಿಮ್ಮದು ತಿಂಡಿ? ಈಗ ಸ್ಮೂತ್ ಆಗದೆ ಈಗ ಹೌದಾ? ತಿಂಡಿ ಹಾಂ, ಬಾ ಹೋಗೋಣ. ಬಾಮ್ಮ ಇಡ್ಲಿ ತಿನ್ನುವಂತೆ, ಬಾ ಮಗಳೇ ಬಂಗಾರ ಓದ್ದೋಳಮ್ಮ, ಬಾ. ಹಾಂ ನಾನು ಗುಡಿಸ್ತೀನಿ. ಸ್ವಲ್ಪ ಹನಿ ಕಟ್ಟೆ ಯಾವುದಕ್ಕೆ? ಹಾಂ ಕೆಲಸಕ್ಕೆ ಹೋಗಿ ಹ್ಞೂ ಅವ್ರು ಯಾರೋ ಹಾಂ ಹಾಂ ಹಾಂ. ಹಸಿವತ್ತಾ? 10 ಗಂಟೆ ಆಗೋಯ್ತು ಮಗಳು. ಇದು ಯಾಕೆ ಹಿಂಗೆ ಲೂಸ್ ಆಗ್ತಾಯಿದೆ ಅಲ್ಲ ನಿನಗೆ? ಏ ಅಜ್ಜದದು. ಹ್ಞೂ ಅಜ್ಜ ಆಮೇಲೆ ಅಷ್ಟೇ ನಿಂದು ಹೊಡಿತಾ ಅಜ್ಜ. ಬಾ ಅವಳಿಗೆ ತಿಂಡಿ ಕೊಡೋಣ, ಬಾ ನಡಿ ಅಡುಗೆ ಮನೆಗೆ ನಡಿ. ಹಾಂ ಟೋಪಿ ಅಂತ ಹೇಳ್ರಿ. ಅವಳಿಗೆಲ್ಲ ಗೊತ್ತಾಗ್ತೈತಿ ಇವಾಗ. ಹಾಂ ಹ್ಞೂ ಬಲ್ಪ್ ಹಾಕಿ ಬಿಟ್ಟರೆ ಚಂದ ಕಾಣಿಸ್ತಲ್ಲ ಡಿಸೈನ್ ಆಗಿ. ಇದು ಹೌದು ಹೌದು. ಅಲ್ಲೆಲ್ಲ ಹೋಗ್ಬಾರ್ದು. ಹೌದಾ? ಬಾಮ್ಮ ಋಷಿಕಾ, ಬಾ ಅವಳಿಗೆ ಇಡ್ಲಿ ಕೊಡ್ತೀನಿ ಅತ್ತೆ. ನಡಿಯಮ್ಮ ಮೇಲೆ. ಹ್ಞೂ ಬಾ. ಹ್ಞೂ ಬಾ ಹೋಗೋಣ, ಬಾ ನಾನು ಬರ್ತಿದ್ನಲ್ಲ. ಅದೇ ಡ್ರಾಮ ಬೇಡ ಅಂತ ಹೇಳೋದು ನಿನಗೆ. ಅಲ್ಲೋಡು ಅದೇ ಬೆಕ್ಕ ಹೆಸರು ಏನತ್ತೆ ಇದಕ್ಕೆ? ಎಲ್ಲಿ ಬರಲೇ ಇಲ್ಲ. ತಿಂಡಿ ತಿನ್ನಲ್ವಾ ನಿನಗ? ತಿಂಡಿ ತಿನ್ನುವಂತೆ, ಬಾ. ಇಡ್ಲಿ ಎಲ್ಲಿ ಇಟ್ಟಿದ್ದಾರಪ್ಪ? ಹಾಂ ಇಲ್ಲಿ. ಹಾಂ ಫ್ರಿಜ್ ಯಾಕೀಗ? ಫ್ರಿಜ್ನಾಗ ಏನಿಲ್ಲ, ಜ್ಯೂಸ್ ಇಲ್ಲ, ಏನಿಲ್ಲ. ಕುಕ್ಕರಲ್ಲಿ ಇಟ್ಟಿದ್ರಾ? ನಾನು ಇಲ್ಲೆಲ್ಲ ಹುಡುಕ್ತಾ ಇದ್ದೆ ಎಲ್ಲೋ ಹೋಯ್ತು ಅಂತ. ಹೌದಾ? ನಾವು ತಿಂದಾಗ ಸ್ವಲ್ಪ ಗಟ್ಟಿ ಅಂತ ಅನಿಸ್ತು ಒಂದು ಸ್ವಲ್ಪ. ಆದರೆ ಟೇಸ್ಟಾಗಿದ್ದು ಅತ್ತೆ ಇಡ್ಲಿ. ಸ್ವಲ್ಪ ಗಟ್ಟಿ. ನಾನು ನಮ್ಮ ಮನೇಲಿ ಇಡ್ಲಿ ಕಡಿಮೆ, ದೋಸೆನೇ ಜಾಸ್ತಿ. ಯಾಕಂದರೆ ಇವರು ಜಾಸ್ತಿ ಇಡ್ಲಿ ತಿನ್ನಲ್ಲ. ಬಟ್ ಅವಳು ಇವತ್ತು ಯಾಕೆ ಇಡ್ಲಿ ತಿನ್ಕೊಂಡ್ಳು ಋತು. ಅವ್ಳಿಗೆ ಇಷ್ಟ ಆಯಿತು ಅನಿಸುತ್ತೆ. ಅಲ್ಲಿ ತರ್ತೀವಿ ಅಲ್ವಾ ನಾನು ಮುಟ್ಟಾದಾಗ ಅವಾಗೆಲ್ಲ ಅವರಿಗೆ ತಿಂಡಿ ಬೇಕಲ್ಲ, ಇಡ್ಲಿ ತರಿಸ್ದಾಗ ತಿನ್ನಲ್ಲ. ಅದಕ್ಕೋಸ್ಕರ ದೋಸೆನೇ ತರಿಸ್ತೀವಿ. ಬಾ ಋತು ಇಲ್ಲಿ ಕೂತ್ಕೊಳ್ಳೋಣ. ಬಾ ಅತ್ತೆ ಚಟ್ನಿ. ಹೌದಾ? ಹಾಂ ಸ್ವೀಟ್ ಕಡಿಮೆ. ಕೊಬ್ಬರಿ ಸಾಕು. ಬಾ ಹೋಗು, ಅಜ್ಜಿ ಕೊಡ್ತಾರೆ. ಹೋಗಿ ಎಂತ ಬೇಕಾ ಕೇಳು ಅಜ್ಜಿಗೆ. ನಮ್ಮ ಋಷಿ ಸೈಲೆಂಟು, ಓದಲ್ಲಿ ಬಂದಲ್ಲಿ. ಅವಳು ಗಲಾಟೆ ಜಾಸ್ತಿ. ನೀರು ಬೇಕಂತೆ, ನೀರು. ಇಬ್ಬರು ಸ್ನಾನ ಮಾಡ್ತಾ ಇದ್ದಾರೆ. ನೋಡಿ, ಈ ಬೇಸಿಗೆ ಕಾಲದಲ್ಲಿ ಇಷ್ಟು ಬಿಸಿ ನೀರು. ಎರಡು ಚೊಂಬ ಹಾಕ್ಕೊಂಡ್ರೆ ಸಾಕು ಆ ಬಕೆಟ್ಗೆ. ಅಷ್ಟು ಬಿಸಿ ಇದೆ. ಎಷ್ಟು ಬೆಳ್ಳಗೈತೆ. ಸಾಕು ಸೋಪ್ ತಿಕ್ಕಿದ್ದು. ಸಾಕು ಕಣೆ. ಅಯ್ಯೋ ಏನೇ ಅದು? ಮೊದಲೇ ಬೆಳ್ಳಗಿದ್ದಿ, ಅಷ್ಟೊಂದು ಸೋಪ್ ಯಾಕಂತ.
ಹಾಂ ಬರ್ತೀನಿ ಅವಳು ಹಾಕ್ಕೊಂತ ಇದ್ದಾಳಲ್ಲ ಇನ್ನು. ಸಾಕಾ ಋಷಿ, ಸಾಕಾ ಹೋಗೋಣ? ಋತಿಕಾ ಹೋಗೋಣ ಬಸ್ ಹಾಕೋ. ಇನ್ನೊಂದು ಚಂಬ ಹಾಕ್ಕೊಂತೀಯನ ಹಾಕೋ. ಅಯ್ಯ ನನಗೆ ಹೋಗ್ಬೇಡ, ಯಾಕೆ ಹೋಗ್ತೀಯ? ನಾನು ಆಮೇಲೆ ಸ್ನಾನ ಮಾಡೋದು. ಅಯ್ಯೋಯ್ಯೋ ಅಯ್ಯಯ್ಯೋ ಆಚೆ ಹಾಕ್ಬೇಡ ಕಣೆ, ಅಜ್ಜ ನೋಡಿದ್ರು ಅಷ್ಟೇ. ಇನ್ನು ನೀನು ಹಾಕ್ಕೊಳ್ಳಿ, ಹಾಕ್ಕೊಳಂಗಿದ್ರೆ. ಉಗ್ಬಿಡು ಅವ್ರಿಗೆ ಉಗ್ಬೇಡ. ಯಪ್ಪ ನೀರಂದರೆ ತುಂಬ ಇಷ್ಟ. ದಿನಕ್ಕೊಂದು 50 ಸಾರಿ ಮಾಡಂದ್ರು ಮಾಡೋಕ್ಕೆ ರೆಡಿ ಇದ್ದಾಳೆ ನಮ್ಮ ಋತಿಕಾ. ಬಸ್ಸು ತೊಳಿತಾವಳೆ ಈಗ, ಸ್ನಾನ ಆಯ್ತಲ್ಲ. ಮೇಡಮ್ ಬನ್ನಿ ಮೇಡಮ್, ಹೋಗೋಣ. ಬನ್ನಿ ಮೇಡಮ್. ಖುಷಿ ನಿಂದೂ ತೂಗ್ತೀನಮ್ಮ, ನಿನಗೂ ತೂಗ್ತೀನಿ, ಇಬ್ರಿಗೂ. ತೂಗ್ತೀನಿ ಹಿಡ್ಕ, ಸರಿಯಾಗಿ ಹಿಡ್ಕೊ ನೀನು. ಹಾಂ ನಿನ್ನೂ ತೂಗ್ತೀನಿ ಕಣೆ, ಇಬ್ಬರನ್ನೂ ತೂಗ್ತೀನಿ. ಇಬ್ಬರು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಆಟ ಆಡ್ತಾ ಇರೋದು. ನಮ್ಮ ನಿನ್ನೂ ತೂಗ್ತೀನಿ ಬಂಗ. ನಿನ್ನೂ ತೂಗ್ತೀನಮ್ಮ, ಇಬ್ಬರನ್ನೂ ತೂಗ್ತೀನಮ್ಮ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಮಲಗಿಸ್ತೀಯಮ್ಮ ಅವಳನ್ನು, ಹಾಡಾಡಿ ಮಲಗಿಸ್ತೀಯ.